ದಿಲ್ಲಿಯಿಂದ ವರಿಷ್ಠರನ್ನ ಭೇಟಿ ಮಾಡಿ ಗುರುವಾರವಷ್ಟೇ ಬೆಂಗಳೂರಿಗೆ ಡಿಕೆಶಿ ಅವರು ವಾಪಸ್ ಆಗಿದ್ರು. ತಮ್ಮ ಬ್ಯುಸಿ ಸ್ಕೆಡ್ಯೂಲ್ ನಡುವೆ ಕೂಡ ಈಗ ಅಜ್ಜಯ್ಯನನ್ನ ಮಾತ್ರ ಮರ್ತಿಲ್ಲ. ಶುಕ್ರವಾರ ತುಮಕೂರು ಜಿಲ್ಲೆ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ಕೊಟ್ಟಿದ್ದು ಅಜ್ಜಯ್ಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಡಿಕೆಶಿ ಪಾಲ್ಗೊಂಡಿದ್ದಾರೆ. ಕುರ್ಚಿ ಸಂಘರ್ಷದ ತೀವ್ರತೆ ಮಧ್ಯೆಯೂ ಕೂಡ ತಮ್ಮ ಇಷ್ಟ ದೈವದ ದರ್ಶನವನ್ನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿರುವುದು ರಾಜಕೀಯವಾಗಿ ಪ್ರಾಮುಖ್ಯತೆಯನ್ನ ಪಡೆದಿದೆ. ಇನ್ನು ಅಜ್ಜಯ್ಯನ ಮಠಕ್ಕೆ ಭೇಟಿಯಾಗುವುದಕ್ಕೂ ಮುನ್ನ ಹಾಗೂ ಬಳಿಕವೂ ಮಾಧ್ಯಮಗಳ ಎದುರು ಡಿಕೆಶಿ ಅವರು ಮಾತನಾಡಿದ್ದಾರೆ. ಜೊತೆಗೆ ಮಾರ್ಮಿಕ ಮಾತುಗಳನ್ನೇ ಪುನರುಚ್ಚಾರ ಮಾಡಿದ್ದಾರೆ. ನಾನು ಯಾವತ್ತಿಗೂ ಭರವಸೆಯಲ್ಲಿ ಬದುಕೋದು, ವಿಶ್ವಾಸದಲ್ಲೇ ಬದುಕ್ತೇನೆ. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇದ್ದೇ ಇರತ್ತೆ. ಎಲ್ಲಿ ಭಕ್ತಿ ಇರತ್ತೋ ಅಲ್ಲಿ ಭಗವಂತ ಇದ್ದಾನೆ ಎಂದಿದ್ದಾರೆ. ಮಠದಲ್ಲಿ ನಡೆದಂತಹ ಧರ್ಮ ಸಭೆಯಲ್ಲೂ ಕೂಡ ಈ ಮಾತುಗಳನ್ನೇ ಹೇಳಿದ್ದಾರೆ. ಜೊತೆಗೆ ಅಜ್ಜಯ್ಯನ ಶಕ್ತಿ ಇಲ್ಲದೆ ಇದ್ದು ಈ ಸರ್ಕಾರ ಇಷ್ಟು ಶಕ್ತಿಯುತವಾಗಿ ಇರ್ತಾ ಇರ್ಲಿಲ್ಲ, ಮುಂದೆ ಏನಾಗತ್ತೆ ಅನ್ನೋದನ್ನ ನಾನು ಚರ್ಚೆ ಮಾಡುವುದಿಲ್ಲ ಅಂತ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಡಿಕೆಶಿ ಅವರ ಮುಖದಲ್ಲಿ ನಿರಾಳ ಭಾವ ಕಾಣಿಸ್ತಾ ಇದ್ದು ದಿಲ್ಲಿ ಭೇಟಿ ಬಳಿಕ ವಿಶ್ವಾಸ ಹೆಚ್ಚಾದಂತೆ ಅನ್ನಿಸ್ತಾ ಇದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.